ಎದುರು ನಿಂತಿದ್ದಾನೆ. ವಾಲಿ ರಾಮನನ್ನು ಮತ್ತು ಲಕ್ಷ್ಮಣನನ್ನು ನೋಡಿದ್ದಾನೆ. ನೋಡಿ ಸ್ವಲ್ಪ ಅಲ್ಲ, ಪರುಷಂ ಕಠೋರವಾದ ಮಾತುಗಳಿಂದ ರಾಮನನ್ನು ಧಿಕ್ಕರಿಸ್ತಾನೆ, ಬೈತಾನೆ. ತ್ವಂ ನರಾಧಿಪತೆ ಪುತ್ರ ಪ್ರಥಿತೋ ಪ್ರಿಯದರ್ಶನ, ನೋಡ್ಲಿಕ್ಕೆ ಎಷ್ಟು ಚಂದ ಇದ್ದಿ, ಯಾಕಿಂತ ಕೆಟ್ಟ ಕೆಲಸ ಮಾಡಿದಿ ಅಂತ ಬೈತಾನೆ. ನೀನು ಹೇಳಲಿಕ್ಕೆ ನರಾಧಿಪತಿಯಾದಂತಹ ದಶರಥನ ಹೆಗ್ಗಳಿಕೆ, ದಶರಥನ ಸಾಮ್ರಾಜ್ಯ ಅಂದರೆ ಅದು ಅಷ್ಟು ಪ್ರಸಿದ್ಧ. ಅಂತಹ ದಶರಥನ ಮಗನಾಗಿದ್ದವನು ನೀನು, ಒಳ್ಳೆಯ ಕುಲದಲ್ಲಿ ಬಂದವನು, ಸಾತ್ವಿಕ ಸಂಪನ್ನನು, ತೇಜಸ್ವಿಯೂ, ನಿನ್ನ ಚರಿತ್ರೆಯಲ್ಲಿ ಒಂದು ಕೂಡ ಕೆಡುಕಿನ ಕೆಟ್ಟ ಚುಕ್ಕಿ ಇಲ್ಲ ಅಂತ ಹೆಸರು ಪಡೆದವನು, ನೀನು ಹೀಗೆ ಮಾಡೋದು ಸರಿಯಾ? ಪರಾಂಗುಖವಧಂ ಕೃತ್ವ ಕೋನು ಪ್ರಾಪ್ತಸ್ತ್ವಯಾ ಗುಣ ಯದಹಂ ಯುದ್ಧ ಸಂರಬ್ಧ ಶರೇಣೋ ರಸಿತಾಡಿತ. ನಿನ್ನ ಎದುರುಗಡೆ ನಾನು ಯುದ್ಧಕ್ಕೆ ನೇರವಾಗಿ ಬಂದಿದ್ದಾಗ ಪೆಟ್ಟು ತಿಂದಿರಿದರೆ ಸಮಸ್ಯೆ ಇಲ್ಲ, ಆದರೆ ನೀನು ನನಗೆ ಎದುರಿನಲ್ಲಿ ಇರಲೇ ಇಲ್ಲ. ನೀನು ಪರಾಂಗುಖವಧಂ ಕೃತ್ವ, ಕಾಣದಂತೆ ಮೋರೆಯನ್ನು ಮರೆಯಲ್ಲಿರಿಸಿ ಹೊಡೆದ ಬಾಣದಿಂದ ಗೆದ್ದ ಗೆಲುವನ್ನು ನೀನು ಇಟ್ಟುಕೊಂಡು ನನ್ನ ಎದುರುಗಡೆ ನಿಂತುಕೊಂಡು ಗೆದ್ದೆ ಎನ್ನುವ ಬೀಗುವ ಮೋರೆಯನ್ನು ಇಟ್ಕೊಂಡು ಬಂದು ನಿಂತಿದ್ಯಲ್ವಾ, ಇದು ಯಾವ ರೀತಿಯಲ್ಲಿ ಸರಿ ಅಂತ ಅನ್ನಿಸ್ತಾ ಇದೆ. ಯಾವ ಗುಣವನ್ನು ಸಂಪಾದಿಸಿ ಕೋನುತ್ವಯ ಗುಣ ಪ್ರಾಪ್ತ, ಯಾವ ಗುಣವನ್ನು ನೀನು ಈಗ ಪಡೆದಿ, ಮರೆಯಲ್ಲಿ ಕೊಂದವನು ಅನ್ನೋದು ಗುಣ ಅಂದ್ಕೊಂಡ್ಬಿಟ್ಟಿದ್ಯಾ? ಏನು ಅದ್ಭುತ, ವಾಲಿಯನ್ನು ಮರೆಯಲ್ಲಿ ನಿಂತು ಕೊಂದ ರಾಮಚಂದ್ರ ಗ್ರೇಟ್ ಅಂತ ಹೇಳುವುದು ಅಂತ ಅಂದ್ಕೊಂಡಿದ್ದೆ ಯಾರಾದರೂ? ಯದಹಂ ಯುದ್ಧ ಸಂರಬ್ಧ, ಯುದ್ಧದಲ್ಲಿ ನಾನು ಇನ್ನೊಬ್ಬನ ಜೊತೆಗೆ ಮಗ್ನನಾಗಿದ್ದೇನೆ. ಯುದ್ಧ ಸಂರಬ್ಧ, ಆಗ ನೀನು ಮರೆಯಲ್ಲಿ ನಿಂತು ಶರೇಣ ಉರಸಿ ತಾಡಿತಃ, ಮರೆಯಲ್ಲಿ ನಿಂತು ಎದೆಗೆ ಬಾಣವನ್ನು ಬಿಟ್ಟು ನನ್ನನ್ನು ಕೊಂದಿದ್ದೀಯಲ್ವಾ. ರಾಮ ಕರುಣವೇದೀಚ ಪ್ರಜಾನಾಂಚ ಹಿತೇರತಃ ಸಾನುಕ್ರೋಶೋ ಜಿತೋತ್ಸಾಹ ಸಮಯಜ್ಞೋ ದೃಢವ್ರತಃ ಇತಿ ಮೇ ಸರ್ವಭೂತಾನಿ ಕಥಯಂತಿ ಯಶೋ ಭುವಿ. ನಿನ್ನ ಬಗ್ಗೆ ಎಂತೆಂಥ ಮಾತುಗಳನ್ನು ಕೇಳಿದ್ದೆ ನಾನು. ಬಹಳ ಕಾರುಣ್ಯಶೀಲ, ಪ್ರಜೆಗಳ ಹಿತವನ್ನೇ ಬಯಸುವವನು, ತುಂಬ ಕ್ರೂರಿ ಅಲ್ಲ ಅವನು. ಅವನ ಮನಸ್ಸಿನಲ್ಲಿ ತುಂಬ ಸಮಾಧಾನದ ಮಾತುಗಳು ಬರ್ತಾವೆ, ಅಥವಾ ಅವನು ಇನ್ನೊಬ್ಬರನ್ನು ತುಂಬ ಪ್ರೀತಿಯಿಂದ ಕಾಣ್ತಾನೆ. ಉತ್ಸಾಹದಲ್ಲಿ ಯಾವತ್ತೂ ಕೂಡ ಅವನಿಗೆ ಉತ್ಸಾಹ ಅಂದರೆ ಯುದ್ಧವನ್ನು ಮಾಡುವಾಗ ಅದು ಆನಂದದಿಂದ ಅವನು ಎದುರುಗೊಳ್ತಾನೆ. ಹೀಗೆ ಎಲ್ಲೋ ಮರೆಯಲ್ಲಿ ನಿಲ್ಲುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಯುದ್ಧ ಮಾಡ್ತಾನೆ, ಅಥವಾ ಸಮಯವನ್ನು ಸರಿಯಾಗಿ ತಿಳಿದು ಕಾರ್ಯವನ್ನು ನಡೆಸ್ತಾನೆ. ಎಲ್ಲ ಕಾಲದಲ್ಲೂ ನಿಯಮವನ್ನು ಮೀರುವುದಿಲ್ಲ ಅಂತ ಇದೆಲ್ಲ ನನಗೆ ಕಥೆಯಂತಿ, ನಿನ್ನ ಬಗ್ಗೆ ಜನಗಳು ತುಂಬ ಮಾತಾಡ್ತಾರೆ. ರಾಮಚಂದ್ರ ಅಂದರೆ ಹೀಗೆ, ರಾಮಚಂದ್ರ ಅಂದರೆ ಹಾಗೆ ಅಂತ.